5 ತಿಂಗಳು ಶುರು ಆಗ್ತಾ ಇದೆ. ಇವ್ರ ಮದರ್ ಪಾಪ ಇವ್ನು ಹುಟ್ಟಿದಾಗ್ಲಿಂದ ಬಿಸಿ ನೀರೇ ಕುಡಿತಾ ಇದ್ದಾರೆ. ಫ್ರೂಟ್ ಜಾಸ್ತಿ ತಿಂತಾ ಇಲ್ಲ, ನಾನ್ ವೆಜ್ ಮುಟ್ತಾ ಇಲ್ಲ, ಅದು ಇದು ಮೊಸರು ಮಜ್ಜಿಗೆ ಮುಟ್ತಾನೆ ಇಲ್ಲ. ಏನೇನೋ ಈ ಥರ ಸುಮಾರು ತಪ್ಪು ಕಲ್ಪನೆಗಳು, ಮಿಸ್ಕನ್ಸೆಪ್ಷನ್ಸ್, ಮಿಸ್ಬಿಲೀಫ್ ಸೊಸೈಟಿಯಲ್ಲಿ ಇದೆ. ಮಗು ಹುಟ್ಟಿದ ತಕ್ಷಣ ತಾಯಿ ಪಾಪ ಅವಳದೆಲ್ಲ ಫೇವ್ರೆಟ್ ಫುಡ್ ಬಿಟ್ಬಿಡ್ಬೇಕು, ನೀರು ಸಹ ಜಾಸ್ತಿ ಕುಡಿಯೋಂಗಿಲ್ಲ, ಅದೆಲ್ಲ ತಪ್ಪು. ದಯವಿಟ್ಟು ಅದೆಲ್ಲ ಮಾಡಬೇಡಿ. ತಾಯಿ ಎಷ್ಟು ಒಳ್ಳೆ ಆಹಾರ ತಿಂತಾರೋ, ತಾಯಿ ಎಷ್ಟು ಒಳ್ಳೆ ಫ್ರೂಟ್ಸು, ವೆಜಿಟೇಬಲ್ಸು, ನಾನ್ ವೆಜಿಟೇರಿಯನ್ ಇದ್ದರೆ ನಾನ್ ವೆಜಿಟೇರಿಯನ್ ತಿನ್ಬೋದು, ಅಷ್ಟು ಒಳ್ಳೆ ಕ್ವಾಲಿಟಿ ಬ್ರೆಸ್ಟ್ ಮಿಲ್ಕ್ ಮಗುಗೆ ಸಿಗುತ್ತೆ. ಎಸ್ಪೆಷಲಿ ವಾಟರ್ ಇರಲಿ, ಫ್ರೂಟ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಏನು ರೆಸ್ಟ್ರಿಕ್ಷನ್ ಇಲ್ಲ. ಅಫ್ಕೋರ್ಸ್ ಪದೇ ಪದೇ ಹೋಗಿ ಪಾನಿಪುರಿ ತಿನ್ನೋದು, ಪದೇ ಪದೇ ಹೋಗಿ ಛೋಲೆ ಭಟೂರೆ ತಿನ್ನೋದು, ಪದೇ ಪದೇ ಹೋಗಿ ಬರ್ಗರ್ ಪಿಜ್ಜಾ ತಿನ್ನೋದು ಮಾಡಬೇಡಿ. ಅದು ಒಬ್ವಿಯಸ್ಲಿ ನಿಮ್ಮ ಯಾಕೆ ನೋಡ್ಕೊಳ್ಳಿ, ನಿಮ್ಮ ಹೆಲ್ತಿಗೆ ಯಾವುದು ಒಳ್ಳೆಯದೋ ಮಗುಗೆ ಹೆಲ್ತಿಗೆ ಒಳ್ಳೇದು. ಈಗ ನಿಮ್ಮ ಹೆಲ್ತಿಗೆ ಪಿಜ್ಜಾ, ಬರ್ಗರು, ಪಾನಿಪುರಿ, ಅದು ಇದು ಹಾಳು ಮೂಳು ಚಿಪ್ಸು ಬರ್ಗರ್ದು ತಿಂದರೆ ನಿಮ್ಮ ಹೊಟ್ಟೆ ಹಾಳಾದರೆ ಇವನಿಗೂ ತೊಂದರೆ ಆಗುತ್ತೆ. ಸೊ ಪ್ಲೀಸ್ ಹಸ್ಬೆಂಡ್ಸ್, ಗ್ರ್ಯಾಂಡ್ ಮದರ್ಸ್, ಮದರ್ ಇನ್ ಲಾಸ್ ಎಲ್ಲರೂ ಕೇಳ್ಕೊಳ್ಳಿ, ಇವ್ರ ಮಮ್ಮಿಗೆ, ಯಾರದೇ ಮಮ್ಮಿಗೆ, ಎಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಒಳ್ಳೆ ನ್ಯೂಟ್ರಿಷನ್ ಕೊಡಿ, ಪಾಸಿಟಿವ್ ಮೈಂಡ್ ಸೆಟ್ ಕೊಡಿ, ಅವರಿಗೆ ಪಾಸಿಟಿವ್ ಎನ್ವೈರ್ಮೆಂಟಲ್ಲಿ ಇಡಿ. ಹೆಲ್ತ್ ಅವ್ರದ್ದು ಚೆನ್ನಾಗಿದ್ರೆ ಮಗು ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸೊ ಮಚ್. ನೀನು ಮಮ್ಮಿಗೆ ಹೇಳು, ಮಮ್ಮಿ ಎಲ್ಲ ಚೆನ್ನಾಗಿ ತಿನ್ನಬೇಕು, ನನಗೆ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಬೇಕು,